हत्वा हि महानुभावान् श्रेयो भोक्तुं भैक्ष्यमपि लोके हत्वार्थकामांस्तु गुरूनिहैव भुञ्जीय भोगान् रुधिरप्रदिग्धान्. ಶಿವಸ್ವರೂಪಿಗಳೆಂದೇ ಪ್ರಖ್ಯಾತರಾದವರು, ನನ್ನ ಮೇಲೆ ಅತೀವವಾದ ಶಿಷ್ಯ ವಾತ್ಸಲ್ಯವನ್ನು ಇಟ್ಟಿರುವ ನನ್ನ ಗುರುಗಳಾದ ದ್ರೋಣಾಚಾರ್ಯರಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನೋ ಸುಖಭೋಗಗಳನ್ನೋ ನಾನು ಬಯಸುವವನಾದರೂ ನನಗಿಂದು ಯುದ್ಧ ಮುಖದಲ್ಲಿ ನಿಂತವರು ನನ್ನ ಪ್ರೀತಿಯ ಗುರುಗಳು. ಅವರನ್ನು ಕೊಂದು ನಾವು ಗಳಿಸುವ ವಿಷಯವಾಗಲಿ ಅನುಭವಿಸುವ ಭೋಗಗಳಾಗಲಿ ಅವುಗಳಿಗೆಲ್ಲ ಖಂಡಿತವಾಗಿ ರಕ್ತ ಅಂಟಿರುತ್ತದೆ ಅಲ್ಲವೇ ಕೃಷ್ಣ ಎಂದು ಅರ್ಜುನ ವಾದಿಸುತ್ತಿದ್ದಾನೆ. ದುರ್ಯೋಧನನ ಅನ್ನದ ಋಣಕ್ಕೆ ಸಿಲುಕಿದ ಭೀಷ್ಮ ದ್ರೋಣರು ಯಾವಾಗ ಅಧರ್ಮವನ್ನು ಬೆಂಬಲಿಸಿ ದುರ್ಯೋಧನನ ಪಕ್ಷದಲ್ಲಿ ನಿಂತರೋ ಆಗಲೇ ಅವರು ತಮ್ಮ ಹಿರಿತನವನ್ನೋ ಗುರುತನವನ್ನೋ ಕಳೆದುಕೊಂಡವರು. ಆದರೆ ಅರ್ಜುನನಿಗೆ ಮೋಹ ಆವರಿಸಿಕೊಂಡಿರುವುದರಿಂದ ಇದು ಅರ್ಥವಾಗದೆ ಆತ ತೊಳಲಾಡುತ್ತಿದ್ದಾನೆ. ನ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮಯದಿವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಕೌರವನು ಯುದ್ಧದಲ್ಲಿ ಸೋಲಿಸುವುದೋ ಅಥವಾ ಅವರಿಂದ ಸೋಲುವುದೋ ಇಲ್ಲಿ ಎರಡೂ ಸಾಧ್ಯತೆಗಳಿವೆ. ಯುದ್ಧವೆಂದರೆ ಹಾಗೆಯೇ ತಾನೇ. ಆದರೆ ಎರಡರಲ್ಲಿ ಯಾವುದು ಉತ್ತಮವೆಂದೇ ನಮಗೆ ತಿಳಿಯುತ್ತಿಲ್ಲ. ನಾವೇ ಒಂದು ವೇಳೆ ದೊಡ್ಡಪ್ಪನ ಮಕ್ಕಳಾದ ದುರ್ಯೋಧನಾದಿಗಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆ ಗೆಲುವು ಕೂಡ ನಮ್ಮ ಪಾಲಿಗೆ ಸೋಲೇ ಆಗಿ ಪರಿಣಮಿಸುತ್ತದೆ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ ಎಂದು ಚಿಂತಿಸುತ್ತಿದ್ದಾನೆ ಅರ್ಜುನ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುञ्जीय ಭೋಗಾನ್ रुधिरप्रदिग्धान्. न चैतद्विद्मः कतरन्नो गरियो यद्वा जयेमयदिवानो जयेयुः यानेव हत्वा न जिजीविषामः तैव स्थिताः प्रमुखे धार्तराष्ट्राः.